ಬಿಟ್ಕೊಂಡಿದ್ದೀವಿ, ನಮ್ಮ ಕಾಲಿಗೆ ಹಾಕ್ಲಿಕ್ಕೆ ಬೇಕು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಇಲ್ಲಿ ಎಲೆಗಳನ್ನೆಲ್ಲ ತೆಗ್ದಿದ್ದೀವಿ. ಎಷ್ಟು ಬೇಕೋ ಅವಾಗ ನಾವು ತಗೊಂಡು ಹೋಗಿ ಕಾಲಿಗೆ ಹಾಕ್ಕೊತೀವಿ ಅಂತ. ಆತ್ಮಿಂಕಿಗೆ ಆಲ್ರೆಡಿ ನೆಟ್ಟು ಚಿಗುರು ಬಂದು ಹೂನು ಕೂಡ ಬಿಡ್ತಾ ಇದೆ. ಮೆಣಸಿನ ಸಸಿ ಎಲ್ಲ ತಿನ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ ಹೇಗೆ ತಿಂದಿದ್ದಾರೆ ಅಂತ ಹೇಳಿ. ಈ ಥರ ಸೀರೆನೆಲ್ಲ ಕಟ್ಟಿದ್ರಾಗಿತ್ತು, ಯಾವುದು ಕಡೆಯಿಂದ ಮಂಗ ಹತ್ತಬಾರ್ದು ಅಂತ ಹೇಳಿ. ಆದರೆ ಕೇಳಬೇಕೆ ನನ್ನ ಮಂಗ, ಅದನ್ನು ಸೀರೆನೆಲ್ಲ ಅದ್ರ ಮೇಲ್ಗಡೆಯಿಂದ ಜಂಪ್ ಮಾಡಿ ಮೆಣಸಿನ ಸಸಿ ಎಲ್ಲ ತಿನ್ಕೊಂಡ್ಬಿಟ್ಟಿದೆ. ಇಲ್ಲಿ ಹೈಬ್ರಿಡ್ ಇದು, ಹತ್ತನ ಇದೆ. ಹೋದ ವರ್ಷ ಕೊಟ್ಟೊಳಗೆ ಹಾಕಿ ಇಟ್ಕೊಂಡಿದ್ರಾಗಿತ್ತು. ಈ ವರ್ಷ ಅದನ್ನು ನೆಡ್ತಾ ಇದ್ದೀವಿ. ಹತ್ರ ಏನು ನೆಟ್ಟಿಲ್ಲ. ಅಲ್ಲೊಂದು ಲಾಸ್ಟ್ ಒಂದು ಆ ಕಡೆ ನೆಟ್ಟಿದ್ದೀವಿ. ಬಾಕಿದೆಲ್ಲ ಒಂದೇ ಗುಂಪಲ್ಲಿ ನೆಟ್ಟಿದ್ವಿ. ಇದನ್ನು ನೆಡಲಿಕ್ಕೆ ಅಲ್ಲಿ ನೋಡಿ ಒಂದು ಸ್ಟೇಜನ್ನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಸ್ಪೇಸ್ ಇಟ್ಟಿದ್ದೀವಿ ಒಳಗಡೆಗೆ. ಹೀಗೆ ಬುಡಕ್ಕಿರುವಂಥ ಏಲಕ್ಕಿನೂ ಕೂಡ ನಾನು ತಗೊತೀನಿ ಇಲ್ವಾ ಗೊತ್ತಿಲ್ಲ. ಬೇರೆ ಕಡೆ ಬುಡ ನೆಡಬೇಕು ಅಂದ್ಕೊತೀನಿ, ಬಟ್ ಏಲಕ್ಕಿ ಬಗ್ಗೆ ಹೇಗೆ ನೆಡೋದು ಅದ್ರ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ತಿಳ್ಕೊಂಡು ಏಲಕ್ಕಿನ ಮಾಡಬೇಕಾಗಿದೆ. ಇದು ಒಂದೇ ಒಂದು ಬುಡ ಇದೆ ನಮ್ಮ ತೋಟದಿಂದ ಹಿಡಿದು ಮನೆ ಹತ್ರ ಪ್ರತಿಯೊಂದರ ಕಡೆ ಇರೋ ಒಂದೇ ಒಂದು ಬುಡ. ಬಟ್ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಯಾರಿಗಾದ್ರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಕಟ್ ಮಾಡಬೇಕು ಅಥವಾ ಕಟ್ ಮಾಡಿದ್ರೆ ಅದನ್ನು ಬದುಕತ್ತಾ ಇಲ್ವಾ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಯೋಚನೆ ಮಾಡುವಂಥದ್ದೇ ವಿಷಯ ಆಗಿದೆ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ. ಹಾಯ್ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ತುಂಬ ದಿನಗಳ ನಂತರ ತೋಟಕ್ಕೆ ಬಂದಿದ್ದೀನಿ. ಈ ತೋಟಕ್ಕೆ ಬೇಣ ಸೋರ್ ಆದಮೇಲೆ ನಾನು ಬಂದಿರಲಿಲ್ಲಾಗಿತ್ತು. ಹೊಸ ತೋಟಕ್ಕೆ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟ್ ಮನೆ ಕಡೆನೇ ಇದನ್ನಾಗಿತ್ತು. ಅಪ್ಪ ಅಮ್ಮ ಬರ್ತಿದ್ರಾಗಿತ್ತು. ದನಗಳಿಗೆ ಬೆಳಿಗ್ಗೆ ಬಿಟ್ಟು ಸಂಜೆಗೆ ಕರ್ಕೊಂಡು ಹೋಗೋ ಥರ ಕೆಲಸ ಮಾಡ್ತಾ ಇದ್ರಾಗಿತ್ತು. ನಾನು ಬಂದಿರಲಿಲ್ಲ. ಇವತ್ತೇ ಹಾಗೆ ಬಂದು ಹೋಗುವ ಅಂತ ಅಂದರು ಅಮ್ಮ. ಅಪ್ಪ ಆಲ್ರೆಡಿ ಮನೆಯಲ್ಲಿಲ್ಲ. ಸೊ ನಾನು ಮತ್ತು ಅಮ್ಮ ಇಬ್ಬರೇ ಕೂಡ ಇರೋದು ಮನೆಯಲ್ಲಿ. ದನಗಳಿಗೆ ಬೆಳಿಗ್ಗೆ ಅಮ್ಮ ಬಿಟ್ಟು ಹೋಗ್ತಿದ್ರಾಗಿತ್ತು, ಸಂಜೆ ಕರ್ಕೊಂಡು ಹೋಗ್ತಿದ್ರಾಗಿತ್ತು. ಇವತ್ತೇ ಇಬ್ಬರು ಕೂಡ ಹೋಗುವ. ಒಂದು ಸ್ವಲ್ಪ ಸಸಿಗಳನ್ನೆಲ್ಲ ನೆಡೋದುಂಟು. ನೆಕ್ಸ್ಟು ಅಂತಂದರೆ ಮಳೆ ಸ್ಟಾಪ್ ಆಗಿಬಿಡತ್ತೆ, ಮತ್ತು ಚಿಗುರು ತಗೊಳ್ಳೋದಿಲ್ಲ ಭೂಮಿಗೆ ಅಂತ ಹೇಳಿಬಿಟ್ಟು ಪ್ಲಾಟ್ ಒಳಗೆ ಹಾಕಿದ್ದುಂಟು ತುಂಬ ಸಸಿಗಳನ್ನೆಲ್ಲ. ಅದನ್ನೆಲ್ಲ ಹಾಕಿ ನೆಡುವ. ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ದನಗಳಿಗೆ ಆಲ್ರೆಡಿ ಹೊರಗಡೆ ಹಾಕಿಬಿಟ್ಟು ಮನೆಗೆ ಹೋಗುವ ಅಂತೇಳಿ ಹೇಳಿ ಬಂದಿದ್ದೀವಿ. ಮತ್ತು ರೇಷನ್ ಕೂಡ ತರೋದುಂಟು. ಬೆಳಿಗ್ಗೆ ಹೊರಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಂಗಿತ್ತು ರೇಷನ್ ತರುವ ಅಂತೇಳಿ. ಬಟ್ ಮಳೆ ಸ್ಟಾರ್ಟ್ ಆಯಿತು. ಬಟ್ ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಮಳೆ ಕಡಿಮೆ ಇರಬಹುದು ಅಂತ ಹೇಳಿಬಿಟ್ಟು ಬಂದು ಹೋಗುವ ಈ ತೋಟಕ್ಕೆ ಅಂತ ಹೇಳಿ ಬಂದಿದ್ದೀವಿ. ನೋಡುವ ಏನೇನು ಮಾಡ್ತೀವಿ, ಯಾವ್ಯಾವ ಸಸಿಗಳನ್ನು ನೆಡೋಕ್ಕಾಗತ್ತೆ, ಏನೇನಿದೆ ಅಂತ ಹೇಳಿ ನೋಡುವ. ಲೆಟ್ಸ್ ಗೋ. ಹಾಗೆ ತುಂಬ ಅಪರೂಪಕ್ಕೆ ಪಿಂಕಿ ಬಂದಿದ್ದಾಳೆ. ಪಿಂಕಿಗೆ ಆರಾಮಿಲ್ಲ. ಔಷಧಿ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಕೆಲವೊಂದು ಸತಿ ಅನ್ನ ತಿನ್ನತ್ತೆ, ಇಲ್ಲಾಂತ ರೊಟ್ಟಿ ಹಾಕಿದ್ರೆ ರೊಟ್ಟಿ ತಿನ್ನತ್ತೆ. ಅದು ತುಂಬ ಸರ್ಕಸ್ ಮಾಡಿ ತಿನ್ನಿಸ್ಬೇಕಾಗತ್ತೆ ಅವಳಿಗೆ. ಚಿಕ್ಕ ಮಕ್ಕಳಿಗೆ ಹೇಗೆ ತಿನ್ನಿಸ್ತೀವಲ್ಲ ಆ ರೀತಿ ತಿನ್ನಿಸ್ಬೇಕು. ಎಷ್ಟು ಸಣ್ಣ ಆಗಿದ್ದಾಳೆ ಅಂದರೆ ಬಡಿಗೆ ಆಗಿಬಿಟ್ಟಿದ್ದಾಳೆ. ದಿನ ಅವಳಿಗೆ ಔಷಧಿ ಮಾಡೋದು ಅದರದ್ದೇ ಯೋಚನೆ ಆಗಿದೆ. ಸುಮಾರು ಒಂದು ಹಾಫ್ ಆನ್ ಅವರ್ ಅವಳಿಗೆ ಸೇವೆ ಮಾಡುವಂಥ ಆಗಿಬಿಟ್ಟಿದೆ. ಬಟ್ ಅವಳಿಗೆ ಏನಾಗಿದೆ ಏನಾಗತ್ತಾ ಏನಂತ ಗೊತ್ತಾಗಲ್ಲ. ಹೊಟ್ಟೆಗೆ ಒಂದು ಸ್ವಲ್ಪ ತಿಂದಿದ್ದರೆ ಆರಾಮಾಗಿರೋದು. ಒಂದು ಸ್ವಲ್ಪ ಬಿಸ್ಕೆಟು ಈ ಥರ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊಟ್ಟೆನ ತಣ್ಣಗೆ ಮಾಡ್ತಾಯಿದ್ದೀವಿ. ಬಟ್ ಅನ್ನ ಸ್ವಲ್ಪ ಊಟ ಮಾಡಿದ್ರೆ ಇನ್ನು ಸ್ವಲ್ಪ ಗಟ್ಟಿಯಾಗಿರೋದು. ಬಟ್ ಅವಳು ಏನು ತಿನ್ನೋದಕ್ಕೆ ನೋಡೋದಿಲ್ಲ. ಬಟ್ ಆ ಥರ ಆಗಿದ್ದಾಳೆ ಅವಳು. ಬಟ್ ಇವತ್ತೇ ಬಂದಿದ್ದಾಳಪ್ಪ ನಮ್ಮ ಜೊತೆಗೆ ತೋಟಕ್ಕೆ, ಇಲ್ಲಾಂದರೆ ಬರ್ತಾ ಇರಲಿಲ್ಲ ಅವಳು. ಹಾಗೆ ನಾನು ಅವತ್ತೇ ನಮ್ಮ ತೋಟ ಕೆಲಸ ಮಾಡಬೇಕಾದ್ರೆ ನನ್ನ ಕಾಲಿಗೆ ಮಣ್ಣು ತಿಂದಿದೆ ಅಂತೇಳಿ ಹೇಳಿದ್ನಾಗಿತ್ತು. ಕೆಲವರಿಗೆ ಅರ್ಥ ಆಗಬಹುದು ಮಣ್ಣು ತಿನ್ನೋದು, ಕಾಲಿಗೆ ಮಣ್ಣು ಹೇಗೆ ತಿನ್ನತ್ತೆ ಅಂತ ಹೇಳ್ಬಿಟ್ಟು. ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದಾಗಿತ್ತು ನನ್ನ ಕಾಲು ಯಾವ ರೀತಿ ಆಗಿತ್ತು ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಒಂದು ಎಲೆನ ಕುಟ್ಬಿಟ್ಟು ಎಲೆನ ನಾರ್ಮಲಾಗಿ ಹಾಕ್ಕೊಂಡಿದ್ದಾಗಿತ್ತು. ಅದು ಯಾವ ಎಲೆ ಅಂತೇಳಿ ಆವಾಗ ಕ್ಲಿಯರಾಗಿ ತೋರಿಸಿರಲಿಲ್ಲ. ಸೊ ಅಲ್ಲಿ ಹುಲ್ಲಿತ್ತಾಗಿತ್ತು ತೋರ್ಸೋಕ್ಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಗಿಡನ ಹಾಗೆ ಬಿಟ್ಕೊಂಡಿದ್ದೀವಿ ನಾವು. ಇದನ್ನು ಬೇಣ ಸೋರ್ಬೇಕಿದ್ರೆ ಇದು ಒಂದು ಗಿಡ ಇತ್ತು ಇಲ್ಲಿ ನಮ್ಮ ತೋಟದಲ್ಲಿ, ಅಂದರೆ ಬೇಣದಲ್ಲಿ. ಅದನ್ನು ಹಾಗೆ ಬಿಟ್ಕೊಂಡಿದ್ದೀವಿ, ನಮ್ಮ ಕಾಲಿಗೆ ಹಾಕ್ಲಿಕ್ಕೆ ಬೇಕು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಇಲ್ಲಿ ಎಲೆಗಳನ್ನೆಲ್ಲ ತೆಗ್ದಿದ್ದೀವಿ. ಎಷ್ಟು ಬೇಕೋ ಅವಾಗ ನಾವು ತಗೊಂಡು ಹೋಗಿ ಕಾಲಿಗೆ ಹಾಕ್ಕೊತೀವಿ. ಜಾಸ್ತಿಯಾಗಿ ಅಪ್ಪ ಅಮ್ಮ ಇಬ್ಬರು ಕೂಡ ನಾರ್ಮಲಾಗಿ ಹಾಕ್ಕೊತಾರೆ ಇದನ್ನು. ಸೊ ಈ ಎಲೆ ಈ ರೀತಿ ಇರುತ್ತೆ. ಗಿಡ ನೋಡಿ ಈ ಥರ ಇರುತ್ತೆ. ಈ ಕೆಳಗಡೆಯಿಂದ ಈ ಥರ ಉಂಟು ಗಿಡ ಪೂರ್ತಿಯಾಗಿ.
ಇಲ್ಲಿ ಈಗ ನಾನು ಕಾಣಿಸ್ತಾ ಇರೋದು ಚಿಕ್ಕ ಗಿಡ. ಈ ಗಿಡ ಇಷ್ಟೇ ಚಿಕ್ಕ ಇರೋದಿಲ್ಲ, ತುಂಬ ದೊಡ್ಡ ಗಾತ್ರದ ಮರ ಕೂಡ ಆಗತ್ತೆ. ಇಲ್ಲಿ ನನ್ನ ಸುತ್ತಮುತ್ತ ಇಲ್ಲಿ ನಾನು ತೋರಿಸ್ತಾ ಇರೋದು ಗಿಡದಲ್ಲಿ ಮಾತ್ರ ಎಲೆಗಳನ್ನು ಕಾಣಿಸ್ತಾ ಇರ್ಬೋದು. ಇಲ್ಲಿ ಅಂತ ದೊಡ್ಡ ದೊಡ್ಡ ಮರನೂ ಕೂಡ ಆಗುತ್ತೆ, ಸಿಕ್ಕಾಪಟ್ಟೆ ದೊಡ್ಡ ಮರ ಆಗುತ್ತೆ. ಇಲ್ಲಿ ಗಿಡ ಇರೋದ್ರಿಂದ ನಮ್ಗೆ ಕೊಯ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಈ ಗಿಡನೂ ಕೂಡ ಆಗಿ ನೆಕ್ಸ್ಟ್ ದೊಡ್ಡದಾಗಿ ಗಾತ್ರದಲ್ಲಿ ಮರನೂ ಕೂಡ ಆಗುತ್ತೆ. ಈ ಮರಕ್ಕೆ ಹೆದ್ದಿ ಮರ ಅಂತ ಕರೀತಾರೆ. ಈ ಮರಕ್ಕೆ ವೈಜ್ಞಾನಿಕವಾಗಿ ಅಡಿಗ ಕಾರ್ಡಿಫೋಲಿಯಾ ಅಂತಾನೂ ಕೂಡ ಕರೀತಾರೆ. ಹಾಗೆ ಇನ್ನೂ ತುಂಬಾ ಹೆಸರಿಂದಾನೂ ಕೂಡ ಕರೀತಾರೆ ಈ ಮರಕ್ಕೆ. ಹದ್ದಿ ಮರ ಒಂದೇ ಅಂತ ಅಲ್ಲ, ಅರಿಶಿಣ ತೇಗ, ಎತ್ಯಾಗ, ಹತ್ತೇಗ ಅಂತಾನೂ ಕೂಡ ಹೆಸರಿಂದ ಕರೀತಾರೆ. ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಕರೀತಾರೆ. ಆದರೆ ನಾರ್ಮಲ್ ಆಗಿ ನಾವೆಲ್ಲ ಹೇಳುವುದು ಈ ಮರಕ್ಕೆ ಹೆದ್ದಿ ಮರ ಅಂತ ಹೇಳ್ಬಿಟ್ಟು. ಇದ್ರ ಎಲೆ ಉಪಯೋಗ ಏನು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸಿದ್ದೀನಿ. ಇದ್ರದ್ದು ಡೀಟೇಲ್ಸ್ ಆಗಿ ವಿಡಿಯೋ ಕೂಡ ಇನ್ನು ನಾನು ಹೇಗೆ ಉಪಯೋಗಿಸಬೇಕು ಅಂತಲೂ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಆದಷ್ಟು ಬೇಗನೆ ಇದ್ರದ್ದು ವಿಡಿಯೋದೆಲ್ಲ ಹೇಗೆ ಬಳಸೋದು ಮತ್ತು ಈ ಮರದ ಹೆಚ್ಚಿನ ಬಗೆಗಿನ ಔಷಧಿ ಗುಣ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಕೂಡ ತಿಳಿಸ್ತೀನಿ. ಮತ್ತು ಯಾವ ಪ್ರದೇಶದಲ್ಲಿ ಬೆಳೆಯುತ್ತೆ, ಹೇಗೆ ಬೆಳೆಯುತ್ತೆ ಅಂತಲೂ ಕೂಡ ನಾನು ಪೂರ್ತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಂತ ಆತು ಪಿಂಕಿಗೆ? ಹಾಂ ಪಿಂಕ ಹಿಂಗಾಗಿದ್ದಾಳೆ ನೋಡಿ ನಮ್ಮ ಪಿಂಕಿ. ದನ ಎಲ್ಲ ಬಂದು ಮೇಯ್ತಾ ಇದ್ದಾರೆ. ದಿನ ಡ್ಯೂಟಿ ಇವರಿಗೆ ಬೇಣಕ್ಕೆ ಹಾಕಿಬಿಟ್ರೆ ನಮಗೂ ಸಮಾಧಾನ, ಅವ್ರ ಹೊಟ್ಟೆನೂ ತುಂಬತ್ತೆ, ಅವರಿಗೂ ಸಮಾಧಾನ. ಹಾಗೆ ಇಲ್ಲಿ ಹೂವಿನ ಗಿಡ ನೆಟ್ಟಿದ್ವಲ್ಲ ನೋಡಿ, ಆಲ್ರೆಡಿ ನೆಟ್ಟು ಚಿಗುರು ಬಂದು ಹೂವು ಕೂಡ ಬಿಡ್ತಾ ಇದೆ. ಕಡೆಯಲ್ಲಿ ಇದು ಸೌತೆಕಾಯಿ ಬಳ್ಳಿ ಎಲ್ಲ ಏನೋ ಒಂದು ಸ್ವಲ್ಪ ರೇಂಜಿಗೆ ಆಗ್ತಾ ಇದೆ. ಇದೊಂದು ಸ್ವಲ್ಪ ಅಮ್ಮ ಅವತ್ತೆ ಊಟನೆಲ್ಲ ಹಾಕಿ ಮೇಲ್ಗಡೆ ಹಬ್ಬಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದೆ. ಹೂವಿನ ಗಿಡ ಎಲ್ಲ ಆಗ್ತಾ ಇದೆ. ಓಕೆ, ಹಾಗೆ ನಾವಿಲ್ಲಿ ಈ ಮನೆಯ ಹಿಂದುಗಡೆಗೆ ಸ್ವಲ್ಪ ಜಾಗ ಇತ್ತು. ಅಲ್ಲಿ ನಾವು ಜಾಗನ ಕರೆಕ್ಟಾಗಿ ಲೆವೆಲ್ ಮಾಡಿ, ಹುಲ್ಲು ಬಂದಿತ್ತು, ಹುಲ್ಲನ್ನೆಲ್ಲ ಗುದ್ಲಿಂದ ತೆಗೆದುಬಿಟ್ಟು ಕರೆಕ್ಟಾಗಿ ಮಾಡಿ ಮೆಣಸಿನ ಸಸಿನ ನೆಟ್ಟಿದ್ರಾಗಿತ್ತು. ಈಗ ತುಂಬ ದಿನ ಬಂದಿರಲಿಲ್ಲಲ್ಲ ನಾವು, ಹಾಗಾಗಿ ನಮ್ಮ ಮಂಗ ಸರಿಯಾಗಿ ತಿನ್ಕೊಂಡ್ಬಿಟ್ಟಿದೆ. ಮಂಗ ತಿನ್ನಬಾರ್ದು ಅಂತ ಹೇಳಿಬಿಟ್ಟು ನಾವು ಈ ಥರ ಸೀರೆನೆಲ್ಲ ಕಟ್ಟಿದ್ರಾಗಿತ್ತು, ಯಾವುದು ಕಡೆಯಿಂದ ಮಂಗ ಹತ್ತಬಾರ್ದು ಅಂತ ಹೇಳಿ. ಆದರೆ ಕೇಳಬೇಕೆ ನನ್ನ ಮಂಗ, ಅದನ್ನು ಸೀರೆನೆಲ್ಲ ಅದ್ರ ಮೇಲ್ಗಡೆಯಿಂದ ಜಂಪ್ ಮಾಡಿ ಮೆಣಸಿನ ಸಸಿ ಎಲ್ಲ ತಿನ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ ಹೇಗೆ ತಿಂದಿದ್ದಾರೆ ಅಂತ ಹೇಳಿ. ಪ್ರತಿಯೊಂದು ಕೂಡ ಎಷ್ಟು ಚೆಂದ ಆಗಿರೋದು ಮೆಣಸಿನ ಸಸಿ, ಬಟ್ ತಿನ್ಕೊಂಡ್ಬಿಟ್ಟಿದ್ದಾರೆ. ಬೇಜಾರಾಯಿತು. ಎಷ್ಟು ಕಷ್ಟಪಟ್ಟು ನಾವು ನೆಟ್ಟಿದ್ವಿ ಆಗಿತ್ತು, ಬಟ್ ತಿನ್ಕೊಂಡ್ಬಿಟ್ಟಿದೆ. ಹಾಗೆ ಗೆಣಸಿನ ಸಸಿನೂ ಕೂಡ ಇಲ್ಲಿ ನೋಡಿ ಅಷ್ಟೂ ಕೂಡ ತಿನ್ಕೊಂಡ್ಬಿಟ್ಟಿದೆ. ಏನೂ ಕೂಡ ಇಟ್ಟಿಲ್ಲ. ಬೇಜಾರಾಯಿತು ನನಗೆ. ಯಾಕೆಂದರೆ ನಾನು ಅಮ್ಮ ಸೇರಿಕೊಂಡು ಅದಕ್ಕೆ ಒಂದು ದಿನ ಪೂರ್ತಿ ತಾಗ್ಬಿಟ್ಟು ನಾವು ಹಚ್ಚಿದ್ರಾಗಿತ್ತು ಸಸಿನ. ಮತ್ತು ಅದಕ್ಕೆ ದರ್ಕ್ ತಂದು ಹಾಕಿದ್ದು ಎಲ್ಲ ತುಂಬ ಕಷ್ಟಪಟ್ಟಿದ್ವಿ. ಬಟ್ ಆದರೆ ಮಂಗ ಒಂದೇ ಒಂದು ದಿನ ಬಂದು ಎಲ್ಲನೂ ಕೂಡ ತಿನ್ಕೊಂಡು ಹೋಗ್ಬಿಟ್ಟ. ದಾಲ್ಚಿನ್ನಿ ಸಸಿಗಳು ಹತ್ತಿದ್ದಾವೆ, ಅದನ್ನು ಫಸ್ಟ್ ನೆಡ್ತಾ ಇದ್ದೀವಿ. ಇದು ಹೈಬ್ರಿಡ್ ದಾಲ್ಚಿನ್ನಿ ಸಸಿಗಳು. ಚಕ್ಕೆ ಅಂತೀವಲ್ಲ, ಪಲಾವ್ ಎಲೆ ಚಕ್ಕೆ, ಆ ಗಿಡಗಳು ಹೈಬ್ರಿಡ್. ಇದು 10 ಇದೆ. ಹೋದ ವರ್ಷ ಕೊಟ್ಟೊಳಗೆ ಹಾಕಿ ಇಟ್ಕೊಂಡಿದ್ರಾಗಿತ್ತು. ಈ ವರ್ಷ ಅದನ್ನು ನೆಡ್ತಾ ಇದ್ದೀವಿ. ಮತ್ತೆ
ಇದು ಕೊಟ್ಟೆ ಒಳಗೆ ಹಾಕಿಟ್ಟಿರೋದ್ರಿಂದ ಜಾಸ್ತಿ ಮಳೆ ಆಯ್ತಲ್ಲ, ಹಾಗಾಗಿ ಕೊಟ್ಟೆನೆಲ್ಲ ಒಡೆದು ತೆಗಿಬೇಕಿದ್ರೆ ಮಣ್ಣೆಲ್ಲ ಪೂರ್ತಿಯಾಗಿ ಬೀಳ್ತಾ ಇದೆ. ಯಾಕೆಂದರೆ ತುಂಬ ಮಳೆ ಆಗಿರೋದ್ರಿಂದ ಕೊಟ್ಟೆ ಒಳಗೆ ಮಣ್ಣೆಲ್ಲ ಮೆದು ಆಗಿಬಿಟ್ಟಿತ್ತು. ಹಾಗಾಗಿ ತೆಗೆದ ತಕ್ಷಣ ಸ್ವಲ್ಪ ಬಿಡಿ ಬಿಡಿಯಾಗಿ ಮಣ್ಣು ಹೋಗ್ತಾ ಇದೆ. ಎಲ್ಲ ನೆಟ್ ಆದಮೇಲೆ ಕರೆಕ್ಟಾಗಿ ಈ ಥರ ಮೆಡ್ತಾ ಇದ್ದೀವಿ. ಯಾಕೆಂದರೆ ನೀರು ಮತ್ತೆ ಒಳಗಡೆ ಇಂಗಬಾರ್ದು ಅಂತ ಹೇಳಿಬಿಟ್ಟು, ಒಳಗಡೆ ಮತ್ತೆ ನೀರು ಇಂಗ್ತು ಅಂತಂದರೆ ಅಲ್ಲೇ ಬೇರುಗಳು ಹೋಗ್ಲಿಕ್ಕೆ ಜಾಗನೇ ಕೊಡಲ್ಲ, ಅಲ್ಲೇ ಕೊಳಿಯತ್ತೆ ಅಂತ ಹೇಳಿ ಕರೆಕ್ಟಾಗಿ ನೆಟ್ ಆದಮೇಲೆ ಗಟ್ಟಿಯಾಗಿ ಮೆಟ್ಬಿಡಬೇಕು. ಯಾವುದೇ ಶಶಿ ನೆಟ್ಟರು ಕೂಡ ಮಳೆಗಾಲದಲ್ಲಿ ಈ ಥರ ಗಟ್ಟಿ ಮೆಟ್ಬಿಟ್ರೆ ಬುಡಕ್ಕೆ ಅಷ್ಟೊಂದು ನೀರು ಸ್ಟಾಕ್ ಆಗದೆ ಇರುವಂಥ ನೋಡಿಕೊಂಡಷ್ಟು ಮೆಟ್ಕೊಂಡ್ರೆ ಸಾಕು. ಇಲ್ಲಿ ಮೇಲ್ಗಡೆ ಒಂದು ಹೊಂಡ ಮಾಡ್ಕೊಂಡಿದ್ದೀವಲ್ಲ, ಅದು ಬೇಸಿಗೆಗಾಲದಲ್ಲಿ ನೀರು ಸ್ಟಾಕ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು, ಅಪರೂಪಕ್ಕೆ ಏನಾದರೂ ಮಳೆ ಬಂದರೆ ಅಲ್ಲಿ ನೀರು ಸ್ಟಾಕ್ ಹಾಕಿ ಶಶಿಗೆ ತಂಪು ಆಗಲಿ ಅಂತ ಹೇಳಿಬಿಟ್ಟು ಈ ಥರ ಮಾಡಿದ್ದಾರೆ. ಶಶಿನ ನೆಟ್ಬಿಟ್ಟು ಈ ರೀತಿ ಸೈಡಿಗೆ ಗುಟ್ಟ ಹಾಕಿ ಒಂದು ಸ್ವಲ್ಪ ಈ ಥರ ಗಿಡನ ಚಿಕ್ಕದಾಗಿರುವಂಥ ಎಲೆನ ಗಿಡನ ತಂದುಬಿಟ್ಟು ಸುತ್ತ ನೆಟ್ಟಿದ್ದೀವಿ, ಅಂದರೆ ಹೂತಿದ್ದೀವಿ. ಯಾಕೆಂತಂದರೆ ನಮ್ಮ ದನಗಳ ಮೇಲೆ ನಂಬಿಕೆ ಇಲ್ಲ, ಅವ್ರು ತಿಂದುಬಿಡ್ತಾರೆ. ಹಾಗಾಗಿ ಈ ನೆಟ್ಟಿದ ತಕ್ಷಣ ತಿಂದು ಎಳೆದ್ಬಿಟ್ರೆ ಅದು ಮತ್ತೆ ಹೋಗಿಬಿಡತ್ತೆ. ಸೊ ಹಾಗಾಗಿ ಹೀಗೆ ಮಾಡಿದ್ದೀವಿ. ಪ್ರತಿಯೊಂದಕ್ಕೂ ಕೂಡ ಅಲ್ಲಿನೂ ಕೂಡ ಹೀಗೆ ಮಾಡಿಟ್ಟಿದ್ವಿ. ನೀವು ಕೇಳ್ಬೋದು ಉಸಿರಾಡಲಿಕ್ಕೆಲ್ಲ ಕಷ್ಟ ಆಗ್ಬೋದು, ಅದಕ್ಕೆ ಸೂರ್ಯನ ಬೆಳಕು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸಿಗುತ್ತೆ, ಅದಕ್ಕೆ ನಾವು ಅಷ್ಟು ಹತ್ತಿರದಲ್ಲಿ ಏನು ನೆಟ್ಟಿಲ್ಲ, ಸ್ವಲ್ಪ ಸ್ಪೇಸ್ ಇಟ್ಟಿಗ್ಬಿಟ್ಟು ನಾವು ಗುಟ್ಟನ್ನು ಉಗ್ದುಬಿಟ್ಟು ಸೈಡಿಗೆ ಈ ಥರ ಮಾಡಿ ಕಟ್ಟಿದ್ದೀವಿ. ಇಲ್ಲಿ ನೋಡಿ, ನಾವು ಹಲಸಿನ ಶಶಿ ಎಲ್ಲ ದೊಡ್ಡ ಮಾಡಬೇಕಿದ್ರೆ ಈ ಥರ ಸರ್ಕಸ್ ಮಾಡಿ ಈ ಥರ ಮಾಡಿಬಿಟ್ಟು ಹಲಸಿನ ಗಿಡ ಎಲ್ಲ ನೆಟ್ಬಿಟ್ಟು ಈ ಥರ ಮಾಡಿದ್ವಿ. ಇವಾಗ ಇದು ಹೈಟ್ ಹೋಗಿದೆ, ಇವಾಗ ಇದು ಬಿಚ್ಚ ಕಟ್ಟಿಲ್ಲ. ಈ ಥರ ಮಾಡಿಬಿಟ್ಟು ನಾವು ಹಲಸಿನ ಗಿಡ ಎಲ್ಲ ದೊಡ್ಡ ಮಾಡಿದ್ವಿ. ಒಂದು ದನನೂ ತಿನ್ನತ್ತೆ, ಇನ್ನೊಂದು ಮಂಗನೂ ಕೂಡ ತಿನ್ನತ್ತೆ. ಅಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿದೆ, ಇದನ್ನು ಕೂಡ ಈಗ ಸ್ವಲ್ಪ ದೊಡ್ಡದಾಗಿದೆ. ಹಾಗೆ ಪ್ರತಿಯೊಂದನ್ನು ಕೂಡ ಇಲ್ಲಿ ನೆಟ್ಟಿರೋದೆಲ್ಲ ನಾವು ಹೀಗೆ ಮಾಡಿ ನೆಟ್ಟಿರೋದು. ಹಾಗೆ ಇದು ಮಾವಿನ ಶಶಿ, ಇದನ್ನು ಕೂಡ ನೋಡಿ ಹೋದ ವರ್ಷ ಅಲ್ಲ ಅದಕ್ಕಿಂತ ಹೋದ 2 ವರ್ಷ ಆಯಿತು ಇದು ನೆಟ್ಟಿ, ಅಥವಾ ಹೋದ ವರ್ಷ ನೆಟ್ಟಿರೋದು ಪಕ್ಕ ನೆನಪಿಲ್ಲ. ನೋಡಿ ಇಲ್ಲೊಂದು ನೆಟ್ಟಿದ್ವಿ. ಸೇಮ್ ಇದೇ ಥರ ಮಾಡಿ ರೌಂಡ ಮಾಡಿ ಗುಟ್ಟನೆಲ್ಲ ಹಾಕಿ ಕಟ್ಟಿ ದನಗಳಿಗೆ ಈಗ ಬಾಯಿಗೆ ಸಿಗೋದಿಲ್ಲ, ಹಾಗೆ ಮಂಗಕ್ಕೂ ಕೂಡ ಹತ್ತಕ್ಕಾಗೋದಿಲ್ಲ. ಅಷ್ಟು ಹೈಟ್ ಆದಮೇಲೆ ನಾವು ಬೇಲಿ ಮಾಡೋದು ಬಿಟ್ಟಿರ್ತೀವಿ. ಇದಕ್ಕೂ ಕೂಡ ಬೇಲಿ ಮಾಡಿ ಈ ಥರ ಮಾಡಿ ಶಶಿ ಕಷ್ಟಪಟ್ಟು ನೆಟ್ಟು ದೊಡ್ಡ ಮಾಡಬೇಕಾಗತ್ತೆ. ಇಲ್ಲಾಂತಂದ್ರೆ ದನನೂ ತಿನ್ನತ್ತೆ, ಮಂಗನೂ ತಿನ್ನತ್ತೆ, ಎರಡೂಗಳ ಕಾಟ. ಯಾಕಂದರೆ ನಮ್ಮ ದನ ನಾವು ಏನು ನೆಡ್ತೀವಲ್ಲ ಅದು ಫಸ್ಟ್ ತಿಂದುಬಿಡತ್ತೆ. ಇಲ್ಲೊಂದು ಶಶಿ ಉಂಟು, ಈಗ ಇದಕ್ಕೊಂದು ಸ್ವಲ್ಪ ಮಾಡಬೇಕು. ಇನ್ನು ಈ ಶಶಿ ನೆಡೋದುಂಟು. ದಾಲ್ಚಿನ್ನಿ ಶಶಿಗಳನ್ನೆಲ್ಲ ನೆಟ್ಟು ಮುಗಿಸಿದ್ವಿ. ಹತ್ತಿತ್ತು ಅಂತ ಹೇಳಿದಾಗಿತ್ತು, 11 ಇತ್ತು. ಒಂದು ಚಿಕ್ಕದಾಗಿ ಒಂದೇ ಎಲೆ ಬಂದಿತ್ತು. ಟೋಟಲಾಗಿ ಈಗ ನೆಟ್ಟು ಮುಗಿಸಿದ್ವಿ, ಈ ಥರ ಹಾಕಿ ಮುಗಿಸಿದ್ವಿ. ಸ್ವಲ್ಪ ಟೈಮೇ ಜಾಸ್ತಿನೇ ಹಿಡಿತು ಇದಕ್ಕೆ, ಯಾಕೆಂದರೆ ನೆಕ್ಸ್ಟ್ ಅದಕ್ಕೆ ಗುಟ್ಟನ್ನೆಲ್ಲ ತಂದುಬಿಟ್ಟು ಹಾಕಿ ಕಟ್ಟೋ ತನಕ ಸ್ವಲ್ಪ ಟೈಮ್ ಜಾಸ್ತಿನೇ ಆಗಿಬಿಡ್ತು. ನೆಟ್ಟಿದ್ದೀವಿ. ಹಾಗೆ ಇಲ್ಲಿ ಸುಮಾರು ಒಂದು 20 ಫೂಟ್ ಡಿಸ್ಟೆನ್ಸಲ್ಲಿ ನೆಟ್ಟಿದ್ದೀವಿ. ಜಾಸ್ತಿ ಹತ್ರ ಏನೂ ನೆಟ್ಟಿಲ್ಲ. ಸೊ ಅಲ್ಲೊಂದು ಲಾಸ್ಟ್ ಒಂದು ಆ ಕಡೆ ನೆಟ್ಟಿದ್ದೀವಿ. ಬಾಕಿದೆಲ್ಲ ಒಂದೇ ಗುಂಪಲ್ಲಿ ನೆಟ್ಟಿದ್ವಿ. ಅದು ಒಂದು ಮಿಡ್ಲ್ ತೋಟಕ್ಕೆ ರೋಡ್ ಬೇಕಲ್ಲ ಅಂತ ಹೇಳಿಬಿಟ್ಟು ರೋಡ್ ಆಚೆ ಕಡೆ ನೆಟ್ಟಿದ್ವಿ. ಬಾಕಿ ಎಲ್ಲ ಇಲ್ಲೇ ನೆಟ್ಬಿಟ್ಟಿದ್ದೀವಿ. ಬೇರು ಹಲಸು ಒಂದು ಗಿಡ ನೆಡೋದುಂಟು. ಅಮ್ಮ ಇದು ಬೇಸಿಗೆಯಲ್ಲೇ ತಂದು ಶಶಿಗಳನ್ನು ತಂದುಬಿಟ್ಟು ಕೊಟ್ಟೆ ಒಳಗೆ ಹಾಕಿದ್ಲಾಗಿತ್ತು. ಇದರಲ್ಲಿ ಒಂದನ್ನು ತಗೊಂಡು ಬಂದಿದ್ದೀವಿ, ಇಲ್ಲಿ ತಂದು ಇಟ್ಕೊಂಡಿದ್ದೀವಿ. ಇದನ್ನು ನೆಡಬೇಕು ಅಂತಂದರೆ ಭಾಳ ಜಾಗೃತಿಯಿಂದ ನೆಡಬೇಕು. ಅದಕ್ಕಂತಲೇ ಅಲ್ಲಿ ಒಂದು ಸ್ಟೇಜನ್ನ ರೆಡಿ ಮಾಡಿಟ್ಟಿದ್ದೀವಿ. ಅದನ್ನು ಹೋಗಿ ಈಗ ಅಲ್ಲಿ ನೆಡಬೇಕು. ಫುಲ್ ಸುತ್ತಲೂ ಕೂಡ ಗುಟ್ಟ ಹಾಕ್ಕೊಂಡಿದ್ದೀವಿ. ಅದಕ್ಕೆ ದನ ಮತ್ತು ಮಂಗ ಅಂತೂ ಸಿಕ್ಕಾಪಟ್ಟೆ ತಿನ್ನತ್ತೆ, ಎಷ್ಟು ಗಟ್ಟಿ ಮುಟ್ಟಿಯಾಗಿ ಬೇಲಿ ಮಾಡಿದ್ರೂ ಕೂಡ ಕಡಿಮೆ ಏನೆಯ. ಸೊ ಇದು ನಂಗೆ ಬೇರು ಹಲಸು ಅಂದರೆ ತುಂಬ ಇಷ್ಟ ತಿನ್ನೋಕ್ಕೆ. ಅದ್ರ ಸಾಂಬಾರಾಗಿರ್ಬೋದು, ಪಲ್ಯ ಆಗಿರ್ಬೋದು, ತುಂಬ ಅಂದರೆ ತುಂಬ ಇಷ್ಟ. ನೀರು ಹಲಸು ಇರುತ್ತೆ, ಬೇರೆ ಹಲಸು ಕೂಡ ಇರುತ್ತೆ. ಮತ್ತು ನಮ್ಮದೊಂದು ತೋಟದಲ್ಲಿ ಬೇರೆ ಹಲಸಿದೊಂದು ಗಿಡ ಇತ್ತಾಗಿತ್ತು, ಅದಕ್ಕೆ ಹಿಡಿತಾನೇ ಇರಲಿಲ್ಲ. ಮತ್ತು ಅದ್ರ ಒಳಗಡೆ ಎಲ್ಲ ದೊಡ್ಡ ಬೀಜ ಆಗುತ್ತಲ್ಲ, ಸೊ ಹಾಗಾಗಿ ಅಷ್ಟೊಂದು ಟೇಸ್ಟಿ ಅನಿಸ್ಲಿಲ್ಲ ನನಗೆ. ಬಟ್ ಈ ಬೇರೆ ಹಲಸು ಇರುತ್ತಲ್ಲ ಅದಂತೂ ನಂಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ನಮ್ಮ ಅಮ್ಮನ ಹತ್ರ ಹೇಳಿ ಗಿಡನ ತಂದುಬಿಟ್ಟು ಶಶಿನ ಮಾಡಿಬಿಟ್ಟು ನಮ್ಮ ಅಮ್ಮನ ಹತ್ರ ಕಷ್ಟಪಟ್ಟನ್ನು ಮಾಡ್ಕೊಂಡಿದ್ವಿ. ಅದು ಹೇಗಾದರೂ ಮಾಡಿ ದೊಡ್ಡದು ಮಾಡಬೇಕು ಅಂತ ಹೇಳಿ ಈ ಥರ ಸರ್ಕಸನ್ನು ಮಾಡ್ತಾಯಿದ್ದೀವಿ. ಇದನ್ನು ಹೋಗಿ ಅಲ್ಲಿ ಈಗ ನೆಡಬೇಕು. ತೋಡಿ ಇಟ್ಕೊಂಡಿದ್ದೀವಿ. ಹಾಗೆ ಶಶಿನೂ ಕೂಡ ತಂದು ಇಟ್ಕೊಂಡಿದ್ದೀನಿ. ಅರ್ಧ ಬೇಲಿಂದ ಮಾಡಿದ್ದೀವಿ, ಇನ್ನು ಅರ್ಧಕ್ಕೆ ಮಾಡಬೇಕು. ಈಗ ಶಶಿನ ನೆಟ್ಟುಬಿಟ್ಟು ಈ ಸಡೆ ಪೂರ್ತಿಯಾಗಿ ಮಾಡೋದು. ಶಶಿನ ಮಧ್ಯದಲ್ಲಿ ನೆಟ್ಟಿದ್ದೀನಿ. ಈಗ ಸೈಡಿಗೆ ಗುಟ್ಟ ತರಕ್ಕೆ ಹೋಗಿದ್ದಾಳೆ ಅಮ್ಮ. ಸುತ್ತ ಗುಟ್ಟನ್ನು ಹಚ್ಚಿಬಿಟ್ರೆ ಇದಕ್ಕೆ ಸೇಫಾಗಿ ದೊಡ್ಡದಾಗಿ ಹಣ್ಣು ಬಿಟ್ಟರೆ ಸಾಕು. ಆದಷ್ಟು ಬೇಗ 1-2 ವರ್ಷಕ್ಕೋ 3 ವರ್ಷಕ್ಕೋ ಆದಷ್ಟು ಬೇಗ ಹಣ್ಣು ಬಂದರೆ ತಿನ್ಬೋದು. ಆದಷ್ಟು ಬೇಗ ನಾವು ಶಶಿಗೆ ಬೇಲಿ ಮಾಡಿ ಮುಗಿಸಿದ್ವಿ. ನೋಡಿ ಇಷ್ಟು ಸ್ಪೇಸ್ ಇಟ್ಟಿದ್ವಿ ಒಳಗಡೆಗೆ. ಹೀಗೆ ಈ ಥರ ಮಾಡಿ ಸದ್ಯಕ್ಕೆ ಅದಕ್ಕೆ ರಕ್ಷಣೆ ಮಾಡಿದ್ದೀವಿ.
ಒಂದು ಶಶಿ ನೆಟ್ಟು ಅದನ್ನು ದೊಡ್ಡ ಮಾಡಲಿಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ ಹೇಳಿ ಅದನ್ನು ನೆಟ್ಟು ಅದು ಚಾಕರಿ ಮಾಡಿ ಅದು ದೊಡ್ಡ ಆದಮೇಲೆ ಅದಕ್ಕೆ ಬಂದಂತಹ ಫಲ ತಿಂದ ಮೇಲೆ ಗೊತ್ತಾಗೋದು, ಇಲ್ಲ ಅಂತಂದರೆ ಗೊತ್ತಾಗಲ್ಲ. ಗಳಿಗೆ ಹೀಗೆ ತಂತಿ ಹೊರಗಡೆ ಹಾಕಿದ್ವಿ, ಕರೆಂಟನ್ನು ತೆಗೆದುಬಿಟ್ಟು ಹೊರಗಡೆ ಹಾಕಿದ್ವಿ. ಮತ್ತು ಸಂಜೆಗೆ ಮತ್ತೆ ಬರೋದು, ಮತ್ತು ಅವರಿಗೆ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಈಗ ಸುಮಾರು 1:30 ಆಗಿದೆ. ಸೊ ಹೊರಗಡೆ ಬಿಟ್ಟಿದ್ದೀವಿ. ಒಬ್ಬಳು ಹೊರಗಡೆ ಬಿಡೋಕ್ಕೆ ಇವಳು ನೋಡಿದ್ರೆ ಹೋಗ್ತಾ ಇದ್ದಾಳೆ ಮುಂದೆ. ಒಬ್ರೊಬ್ರಿಗೆ ಹಿಡ್ದು ಹಾಕಬೇಕು. ತೋಟಕ್ಕೆ ಹೋಗಿದ್ರಲ್ಲ, ಮಧ್ಯಾಹ್ನ ಬಂದು ಊಟ ಮಾಡೋ ತನಕ 3 ಗಂಟೆ ಆಯಿತು. ಊಟ ಮಾಡಿದ್ದೆ ಭಾಳ ಸುಸ್ತಾಗಿತ್ತು, ಯಾಕೆಂದರೆ ಒಂದು ಸೈಡ್ ಮಳೆ ಬಿಡ್ತಿತ್ತು. ಅಲ್ಲಿ ಸಸಿಗಳನ್ನೆಲ್ಲ ನೆಟ್ಟು ಅದಕ್ಕೆ ಸರಿಯಾಗಿ ಬೇಲಿ ಮಾಡಿ ಎಲ್ಲ ಮಾಡಿ ಬಂದಿದ್ವಿ. ಮತ್ತು ಹಸುವಾಗಿ ಲಿಮಿಟ್ ಕ್ರಾಸ್ ಆಗಿತ್ತು. ಹಾಗಾಗಿ ನಾನು ಅಮ್ಮ ಸೇರಿಕೊಂಡು ಸುಮ್ಮನೆ ಮಲ್ಕೊಂಡು ಎದ್ದೇಳು ತನಕ ಮೋಡಾಗಿತ್ತು, ಅಂದರೆ ಫುಲ್ಲು ಮೋಡಾಗಿತ್ತು. ನಾನು ಅಂದ್ಕೊಂಡೆ ಕತ್ಲಾಗಿರ್ಬೋದು ಅಂತ ಹೇಳಿ, ಬಟ್ ಮಳೆ ಬರೋ ಸಿಚುವೇಶನ್ ಇತ್ತು. ಸೊ ಹಾಗಾಗಿ ಇವತ್ತೇ ಮಧ್ಯಾಹ್ನ ಮೇಲೆ ರೇಷನ್ ತರೋಕೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾಗಿತ್ತು. ಬಟ್ ಬೇಡ, ನಾಳೆ ಹೋಗುವ ಅಂತ ಅಂದ್ಲು ಅಮ್ಮ, ಯಾಕಂದರೆ ಸಿಕ್ಕಾಪಟ್ಟಿ ಮಳೆ ಬೀಳ್ತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮನೇಲಿದ್ದು ಈಗ ಮೋಟಾರ್ನ ಸ್ಟಾರ್ಟ್ ಮಾಡೋಕ್ಕೆ ಬಂದೆ. ಮೋಟಾರ್ನ ಸ್ಟಾರ್ಟ್ ಮಾಡಿ ಇಲ್ಲೇ ನಿಂತ್ಕೊಂಡು ಬಂದ್ ಮಾಡಿಟ್ಟು ಹೋಗುವ ಅಂತ ಹೇಳಿ ಹಾಗೆ ತೋಟಕ್ಕೆ ಒಂದು ಸ್ವಲ್ಪ ಓಡಾಡಿ ನೋಡಿದ್ರೆ ಅಡಿಕೆ ಬೀಳ್ತಾ ಉಂಟು, ಅದು ಉದುರ್ತಾ ಇದೆ, ಹಸಿರು ಕಲರ್ ಆಗಿದೆಯಲ್ಲ. ಸೊ ಮದ್ದು ಹೊಡಿಲಿಕ್ಕೆ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಡಿಕೆ ಅಂತ ಹೇಳಿ. ಸೊ ಈ ಥರ ಅಡಿಕೆನ ಉದುರ್ತಾ ಇದೆ. ಸೊ ಪ್ರತಿಯೊಂದು ಮರಕ್ಕೆ ಒಂದು ಸ್ವಲ್ಪ ಉದುರ್ತಾ ಉಂಟು. ಬಟ್ ಮದ್ದು ಹೊಡಿಲಿಕ್ಕೆ ಸ್ವಲ್ಪ ಹಿಂದಾಗ್ಬಿಟ್ಟಿದೆ. ಬಟ್ ಈ ಥರ ಮಳೆ ಬೀಳ್ತಿದ್ರೆ ಮದ್ದು ಹೊಡಿಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಬಟ್ ಇನ್ನೊಂದು 2 ಡೇಸ್ 3 ಡೇಸ್ ಒಳಗೆ ಮದ್ದು ಹೊಡಿಬೇಕು. ಆಲ್ರೆಡಿ ಎಲ್ಲ ಕೊನೆ ಗೌಡ್ರಿಗೆಲ್ಲ ಹೇಳಾಗಿದೆ. ಓಕೆ, ಅವ್ರು ಬರ್ತೀವಿ ಅಂತ ಹೇಳಿದ್ದಾರೆ. ಬಟ್ ಜಾಸ್ತಿ ಮಳೆ ಬೀಳೋದ್ರಿಂದ ಮದ್ದು ಹೊಡೆದ್ರೂ ಕೂಡ ನಮಗೆ ಲಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು, ಸೊ ನೋಡುವ, ಒಂದು ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವಿದ್ದೀವಿ. ಬಟ್ ಅಡಿಕೆ ಉದುರೋದು ನೋಡಿಬಿಟ್ರೆ ತುಂಬ ಬೇಜಾರಾಗ್ತಾ ಇದೆ. ಏನು ಮಾಡೋದು, ಸ್ವಲ್ಪ ನೋಡುವ, ಇನ್ನೊಂದು 3-4 ಡೇಸಲ್ಲಿ ಮದ್ದು ಹೊಡಿಲೇಬೇಕು. ಸೊ ಹೀಗೆ ಒಂದೇ ಒಂದು ಬುಡ ಉಂಟು ನಮ್ಮದು ತೋಟದಲ್ಲಿ, ಮತ್ತು ಎಲ್ಲೂ ಕೂಡ ಬುಡ ಇಲ್ಲ. ಸೊ ನೋಡಿ, ಏಲಕ್ಕಿ ಆಲ್ರೆಡಿ ಬಿಟ್ಟಿದೆ, ಸಿಕ್ಕಾಬಟ್ಟೆ ಬಿಟ್ಟಿದೆ. ಇದು ನಾನು ಕೊಯ್ಯೋಕೆ ಮುಟ್ಟೋಕ್ಕಿಂತ ಮುಂಚೆ ಏನಾದರೂ ತಿಂದುಬಿಟ್ರೆ ಒಂದು ಬುಡಕ್ಕಿರುವಂಥ ಏಲಕ್ಕಿನೂ ಕೂಡ ನಾನು ತಗೊತೀನಿ ಇಲ್ವೋ ಗೊತ್ತಿಲ್ಲ. ಬೇರೆ ಕಡೆ ಬುಡ ನೆಡಬೇಕು ಅಂದ್ಕೊತೀನಿ, ಬಟ್ ಏಲಕ್ಕಿ ಬಗ್ಗೆ ಹೇಗೆ ನೆಡೋದು ಅದ್ರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ಸ್ವಲ್ಪ ಏಲಕ್ಕಿನ ಮಾಡಬೇಕು ಅಂತೇಳಿದೆ. ಬಟ್ ಸೇಲ್ ಮಾಡೋಕ್ಕಂತ ಅಲ್ಲ, ಜಸ್ಟ್ ಮನೆ ಪರ್ಪಸ್ಸಿಗಾದರೂ ಕೂಡ ಏಲಕ್ಕಿ ಗಿಡ ಒಂದು 4 ಮಾಡ್ಕೊಳ್ಬೇಕು ಅಂತೇಳಿ ನನ್ನ ಅನಿಸಿಕೆ. ಇದು ತುಂಬ ವರ್ಷ ಆಯಿತು, ಒಂದು 2-3 ವರ್ಷ ಆಯಿತು ನನಗೆ ಏಲಕ್ಕಿ ಬುಡ 4 ಮಾಡ್ಕೋಬೇಕು ಅಂತೇಳಿ. ಬಟ್ ಅದು ಯಾವ ಥರ ನೆಡ್ತಾರೆ, ಬಟ್ ಹೇಗೆ ಅಂತ ಹೇಳಿ ಕೂಡ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಅದರ ಬಗ್ಗೆ ತಿಳ್ಕೊಂಡು ಏಲಕ್ಕಿನ ಮಾಡಬೇಕಾಗಿದೆ. ಇದು ಒಂದೇ ಒಂದು ಬುಡ ಇದೆ ನಮ್ಮ ತೋಟದಿಂದ ಹಿಡಿದು ಮನೆ ಹತ್ರ ಪ್ರತಿಯೊಂದರ ಕಡೆ ಇರೋ ಒಂದೇ ಒಂದು ಬುಡ. ಬಟ್ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಯಾರಿಗಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಏಲಕ್ಕಿ ಬಗ್ಗೆ, ಏಲಕ್ಕಿ ಗಿಡನ ಹೇಗೆ ನೆಡ್ತಾರೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ, ಓಕೆನಾ. ಈ ಸಲ ನಂದು ಗುಲಾಬಿ ಗಿಡದ ಅವಸ್ಥೆ ನೋಡಿ ನನಗೆ ತುಂಬ ಬೇಜಾರಾಗ್ತಾ ಉಂಟು. ನಾನು ಮೇ ತಿಂಗಳಲ್ಲದೆ ಕಟ್ ಮಾಡಿರೋದು, ಬಟ್ ಒಂದೊಂದಕ್ಕೆ ಈ ಥರ ಚಿಗುರು ಬಂದಿದೆ. ಆದರೂ ಒಳ್ಳೆ ಚಿಗುರು ಬಂದಿಲ್ಲ. ಇನ್ನೇನು ಸಾಯತ್ತೋ ಬದುಕತ್ತೋ ಅಥವಾ ಏನಾಗುತ್ತೋ ಅನ್ನೋದಿಲ್ಲ. ಒಂದೊಂದು ಗಿಡಕ್ಕೆ ಚಿಗುರೇ ಬಂದಿಲ್ಲ. ಬಟ್ ಜಾಸ್ತಿ ಮಳೆ ಆಗಿರೋದ್ರಿಂದ ಈ ಥರ ಆಗ್ತಾ ಇದೆಯೋ ಅಥವಾ ಯಾರಾದರೂ ದೃಷ್ಟಿಗಿಷ್ಟಿ ನನ್ನ ಹೂವಿನ ಗಿಡಕ್ಕೆ ಹಾಕಿದ್ರು ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಮತ್ತೆ ಕಟ್ ಮಾಡಬೇಕು ಅಥವಾ ಕಟ್ ಮಾಡಿದ್ರೆ ಅದನ್ನು ಬದುಕತ್ತಾ ಇಲ್ವಾ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಯೋಚನೆ ಮಾಡುವಂಥದ್ದೇ ವಿಷಯ ಆಗಿದೆ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ. ಹಿಂದ್ಗಡೆಯಿಂದ ದಾಸವಾಳ ಗಿಡ ಉಂಟು, ಅದರಿಂದ ಇದಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ಹೇಳಿ ಅಂದ್ಕೊಂಡಿದ್ದಾಗಿತ್ತು. ಬಟ್ ಅದು ಕೂಡ ಕಡಿದ್ವಿ ನಾವು. ಆದರೆ ಈ ಗುಲಾಬಿ ಗಿಡ ಮಾತ್ರ ಏನೂ ಆಗ್ತಾ ಇಲ್ಲ. ಸೊ ಇದಕ್ಕೆ ಈಗ ಮಳೆನೂ ಕೂಡ ದಿನ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಬುಡಕ್ಕೆ ನೀರು ಸ್ಟಾಕ್ ಆಗಿ ಕೊಳಿತಿರಬಹುದಾ ಅಥವಾ ಏನಂತ ಗೊತ್ತಾಗ್ತಾ ಇಲ್ಲ. ಬಟ್ ಇದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಇದಕ್ಕೆ ಒಂದು ಸ್ವಲ್ಪ ವಿಚಾರಣೆ ಮಾಡಬೇಕು. ಇದಕ್ಕೆ ಸ್ವಲ್ಪ ಡೀಪಾಗಿ ಸೂಕ್ಷ್ಮವಾಗಿ ನೋಡಬೇಕಾಗಿದೆ ನನ್ನ ಗುಲಾಬಿ ಗಿಡಕ್ಕೆ. ಇಲ್ಲಾಂದರೆ ನಾನು ಗುಲಾಬಿ ಗಿಡನ ಕಳ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ತುಂಬ ಕಲೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ ಗುಲಾಬಿ ಗಿಡನ. ಇದು ನೋಡಿದ್ರೆ ನನಗೆ ಬೇಜಾರು ಅನಿಸುತ್ತೆ. ನಾನು ಅಂದ್ಕೊಂಡೆ ಒಂದು ಜುಲೈ ತಿಂಗಳಲ್ಲಿ ಅಷ್ಟೊತ್ತಿಗೆ ಹೂ ಚಂದವಾಗಿ ಬಿಡುತ್ತೆ ನನ್ನ ಗುಲಾಬಿ ಗಿಡಕ್ಕೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಚಂದ ಯಾಕೆ, ಇದು ಹೇಗೆ ಬಚ್ಕೊಳ್ಳೋದು ಅಂತ ಹೇಳಿ ನಾನು ದಿನ ಯೋಚನೆ ಮಾಡುವಂಥ ಅವಸ್ಥೆಗೆ ತಂದುಬಿಟ್ಟಿದೆ.